ರಾಜ್ಯದಲ್ಲಿ ಈ ಎಫ್ಐಆರ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ತಾರಕಕ್ಕೇರ್ತಾ ಇದೆ. ವಿಪಕ್ಷಗಳು ಮತ್ತು ಆಡಳಿತ ಪಕ್ಷದ ನಡುವಣ ನಡೀತಾ ಇರತಕ್ಕಂಥ ಸಂಘರ್ಷ ಇದು. ಮೂಡ ತನಿಖೆಯ ಬೆನ್ನಲ್ಲೇ ವಿಪಕ್ಷಗಳಿಗೆ ಬಿಗ್ ಶಾಕ್ ಕೊಡೋದಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ. ಪ್ರತಿಷ್ಠೆಗೆ ಬಿದ್ದಿರುವಂತಹ ರಾಜಕೀಯ ಪಕ್ಷಗಳು ಎಫ್ಐಆರ್ ಪಾಲಿಟಿಕ್ಸ್ ಅನ್ನ ತಾರಕಕ್ಕೆ ಕೊಂಡೊಯ್ತಾ ಇವೆ. ಮೂಡ ತನಿಖೆ ಒಂದು ಕಡೆ ಆರಂಭ ಆಗಿದೆ, ಮುಖ್ಯಮಂತ್ರಿಗಳ ವಿರುದ್ಧ ಲೋಕಾಯುಕ್ತ ತನಿಖೆ. ಅದರ ಬೆನ್ನಲ್ಲೇ ವಿಪಕ್ಷಗಳಿಗೆ ಬಿಗ್ ಶಾಕ್ ಕೊಡೋದಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ. ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಮತ್ತು ನಿರ್ಮಲಾ ಸೀತಾರಾಮನ್ಗೆ ಬಿಗ್ ಶಾಕ್ ಇದು. ಸಾಯಿ ಮಿನರಲ್ಸ್ ಮೈನಿಂಗ್ ಕೇಸ್ನಲ್ಲಿ ಈಗಾಗಲೇ ಕುಮಾರಸ್ವಾಮಿ ಅವರು ಬೇಲ್ ಮೇಲಿದ್ದಾರೆ. ಈ ಬೇಲನ್ನ, ಜಾಮೀನನ್ನ ವಜಾ ಮಾಡಬೇಕು ಅಂತ ಅಂದ್ಬಿಟ್ಟು ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ SIT ಮುಂದಾಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಹೈಕೋರ್ಟ್ಗೆ SIT ಈ ಕುರಿತಂತೆ ಅರ್ಜಿಯನ್ನು ಸಲ್ಲಿಸಲಿದೆ. ಕುಮಾರಸ್ವಾಮಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ SIT ಅವರು ಮುಂದಾಗಿದ್ದಾರೆ. ಇದನ್ನೇ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಿದ್ದು. ಕುಮಾರಸ್ವಾಮಿ ಅವರು ಬೇಲ್ ಮೇಲಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ, ಇದೇ ಸಾಯಿ ಮಿನರಲ್ಸ್ ಮೈನಿಂಗ್ ಕೇಸ್ನಲ್ಲೇ ಅವರು ಬೇಲ್ ಮೇಲೆ ಇರತಕ್ಕಂಥದ್ದು. ಆ ಜಾಮೀನನ್ನು ಏನು ಕೋರ್ಟ್ ಕೊಟ್ಟಿತ್ತು, ಆ ಬೇಲ್ ವಜಾ ಮಾಡೋದಕ್ಕೆ ಈಗ ಅರ್ಜಿ ಹಾಕ್ತಾ ಇದ್ದಾರೆ. ಇನ್ನು ನಿರ್ಮಲಾ ಸೀತಾರಾಮನ್ ಅವರ ವಿಚಾರಕ್ಕೆ ಬರೋದಾದರೆ, ಚುನಾವಣಾ ಬಾಂಡ್ ಹೆಸರಲ್ಲಿ 8,000 ಕೋಟಿ ವಸೂಲಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಇತ್ತು. ಜನಪ್ರತಿನಿಧಿಗಳ ನ್ಯಾಯಾಲಯ ತಿಲಕ್ ನಗರ ಠಾಣೆಯಲ್ಲಿ FIR ಹಾಕೋದಕ್ಕೆ ಸೂಚನೆ ಕೊಟ್ಟಿತ್ತು. ಈಗ ನಿರ್ಮಲಾ ಸೀತಾರಾಮನ್ ಮತ್ತು JP ನಡ್ಡಾ, ವಿಜಯೇಂದ್ರಗೂ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ. ಪ್ರಕರಣದ ತನಿಖೆಗೆ SIT ರಚನೆಗೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಚರ್ಚೆ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ DCM DK ಶಿವಕುಮಾರ್ ಅವರು ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಚರ್ಚೆಯನ್ನು ಮಾಡಿದ್ರು. ಕೂಡಲೇ SIT ರಚನೆಗೆ ಸರ್ಕಾರ ಮುಂದಾಗಿದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, JP ನಡ್ಡಾ, ಅದಾದ ನಂತರ ವಿಜಯೇಂದ್ರ, ನಳಿನ್ ಕುಮಾರ್ ಕಟೀಲ್ ಇವರೆಲ್ಲರ ವಿರುದ್ಧ FIR ಮಾಡಿ ಅಂತ ಕೋರ್ಟ್ ಹೇಳಿತ್ತು. FIR ಆದಮೇಲೆ ತನಿಖೆ ಆಗಬೇಕಲ್ಲ, ತನಿಖೆ ಮಾಡೋರು ಯಾರು? SIT ರಚನೆಗೆ ಮುಂದಾಗಿದೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಇಬ್ಬರು ಸಹೋದ್ಯೋಗಿಗಳು ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮುರಳೀಧರ್ ಮತ್ತು ಶ್ರೀನಿವಾಸ್. ಮೊದಲಿಗೆ ಮುರಳಿ, ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಸಾಯಿ ಮಿನರಲ್ಸ್ ಮೈನಿಂಗ್ ಕೇಸ್ನಲ್ಲಿ HDK ಅವರು ಬೇಲ್ನಲ್ಲಿ ಇರ್ತಕ್ಕಂಥದ್ದು. ಈಗ ಅಂದರೆ ಈ ಸಮಯ ಸಂದರ್ಭ ನಾನು ಮಾತನಾಡ್ತಾ ಇರೋದು, ಈಗ ಆ ಬೇಲ್ ವಜಾಕ್ಕೆ ಅರ್ಜಿ ಹಾಕ್ತಿರ್ತಕ್ಕಂಥ ಹಿನ್ನೆಲೆ ಏನು? ಖಂಡಿತವಾಗಿಯೂ ಅರವಿಂದ್, ಯಾಕೆಂದ್ರೆ ಇಷ್ಟು ದಿನ ಇಲ್ಲದೆ ಇರುವಂಥ ತನಿಖೆ, ಇಷ್ಟು ದಿನ ಇಲ್ಲದೆ ಇರುವಂಥ ಜಾಮೀನನ್ನು ವಜಾ ಮಾಡಿಸ್ಬೇಕು ಅನ್ನೋ ಪ್ರಯತ್ನಗಳು ಈಗ ಇದ್ದಕ್ಕಿದ್ದಂತೆ ಶುರುವಾಗ್ತಾ ಇರುವಂಥದ್ದು ಸಾಮಾನ್ಯವಾಗಿ ರಾಜಕೀಯ ಕೆಸರಾಟಕ್ಕೆ ಒಂದು ಕಾರಣ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡಿದ್ರು. ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡು 2014ರಲ್ಲಿ ಈ ಬಗ್ಗೆ ವಿಚಾರಣೆಗೆ ಎದುರಿಸಿದ್ರು. ಅಂದರೆ 2014ರಲ್ಲಿ ವಿಚಾರಣೆಗೆ ಹೋಗಿದ್ದನ್ನು ಹೊರತುಪಡಿಸಿದ್ರೆ ಇದುವರೆಗೂ ಕೂಡ ಅವ್ರಿಗೆ ಮತ್ತೊಮ್ಮೆ ನೋಟಿಸನ್ನು ಕೊಡುವಂಥದ್ದಾಗಲಿ ಅಥವಾ ಅವ್ರನ್ನ ವಿಚಾರಣೆಗೆ ಕರೆಯುವಂಥದ್ದಾಗಲಿ ಅಥವಾ ವೆರಿಫಿಕೇಶನ್ ಅನ್ನು ಮಾಡುವಂಥದ್ದಾಗಲಿ ಇದ್ಯಾವುದು ಕೂಡ ಆಗಿರಲಿಲ್ಲ. ಅಂದರೆ ದೋಷಾರೋಪ ಪಟ್ಟಿಯನ್ನು ಕೂಡ ಈಗಾಗಲೇ ಸಲ್ಲಿಕೆಯನ್ನು ಮಾಡಬೇಕು ಅಂತೇಳಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನು ಕೂಡ ಗವರ್ನರ್ನ ಬಳಿಯಲ್ಲಿ ಕೇಳ್ಕೊಂಡಿದ್ರು. ಇದೆಲ್ಲ ಮುಕ್ತಾಯ ಹಂತಕ್ಕೆ ಬಂದ ಸಂದರ್ಭದಲ್ಲಿ ಅವರ ಜಾಮೀನು ಅರ್ಜಿಯನ್ನು ವಜಾ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು ಯಾವ ವಿಚಾರಕ್ಕೆ ಅನ್ನೋದು ಸಾಮಾನ್ಯವಾಗಿ ಪ್ರಶ್ನೆ ಆಗಿ ಉಳ್ಕೊಳ್ಳುವಂಥದ್ದು. ಯಾಕೆಂದರೆ ಕಳೆದ 2 ದಿನಗಳ ಹಿಂದೆ SITಯ ಮುಖ್ಯಸ್ಥರಾದಂಥ ಚಂದ್ರಶೇಖರ್ ಅವರಿಗೆ ಒಂದು ರೀತಿಯಲ್ಲಿ ಟಾಂಗ್ ಕೊಡುವಂಥ ಪ್ರಯತ್ನಗಳನ್ನು ಎಚ್.ಡಿ. ಕುಮಾರಸ್ವಾಮಿ ಮಾಡಿದ್ರು. ಅದಕ್ಕೆ ಕೌಂಟರ್ ಆಗಿ ಚಂದ್ರಶೇಖರ್ ಅವರು ಕೂಡ ಬಹಿರಂಗ ಪತ್ರವನ್ನು ಬರೆದ್ರು. ಬಹಿರಂಗ
ಬಹಿರಂಗ ಪತ್ರವನ್ನು ಬರೆದು ಅವ್ರ ಬಗ್ಗೆ ಒಂದಷ್ಟು ವ್ಯಾಖ್ಯಾನಗಳನ್ನು ಕೂಡ ಹೇಳಿಕೆಯನ್ನು ಕೊಟ್ಟರು. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು, ಅವರ ಜಾಮೀನನ್ನು ವಜಾ ಮಾಡಬೇಕು ಅನ್ನೋ ಪ್ರಯತ್ನಗಳನ್ನು ಮಾಡ್ತಾ ಇರೋದನ್ನ ನೋಡಿದ್ರೆ ಕುಮಾರಸ್ವಾಮಿ ಅವರ ವಿರುದ್ಧ ಯಾವುದಾದ್ರೂ ಕಾನೂನು ಸಂಕಷ್ಟವನ್ನು ತಂದೊಡ್ಡುವಂಥ ಪ್ರಯತ್ನಗಳನ್ನು ಮಾಡಬೇಕು ಅಂತೇಳಿ. ಯಾಕೆಂದರೆ ಇದುವರೆಗೂ ಮಾತಾಡ್ತಾ ಇದ್ದಂಥ ರಾಜಕೀಯ ನಾಯಕರೆಲ್ಲ ಹೇಳ್ತಾ ಇದ್ದಂಥದ್ದು ಕುಮಾರಸ್ವಾಮಿ ಅವರು ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ, ಅವರು ರಾಜೀನಾಮೆಯನ್ನು ಕೊಡಬೇಕು, ಅವರ ನಮ್ಮನ್ನ ಪ್ರಶ್ನೆ ಮಾಡೋ ಬದಲು ಅವರು ಮೊದಲು ರಾಜೀನಾಮೆಯನ್ನು ಕೊಡಲಿ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳಿತ್ತು. ಈಗ ಏನಾದರೂ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿ ವಾದ ಪ್ರತಿವಾದವನ್ನು ಆಲಿಸಿ ಅದಕ್ಕೆ ಏನಾದರೂ ಸಮಸ್ಯೆಗಳೇನಾದ್ರು ಉಂಟಾದರೆ ಇದು ದೊಡ್ಡ ಮಟ್ಟದ ರಾಜಕೀಯ ಚಿತ್ರಣವನ್ನು ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂಥದ್ದು. ಅರವಿಂದ್ ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮುರಳಿ. ಇನ್ನು ಶ್ರೀನಿವಾಸ್, ಈಗ ಬಿಜೆಪಿಗೆ ನಿಜಕ್ಕೂ ಕೂಡ ಇದೊಂಥರ ಮಾಸ್ಟರ್ ಸ್ಟ್ರೋಕ್ ಅನ್ಬೋದಾ? ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಅನೇಕ ನಾಯಕರ ವಿರುದ್ಧ FIR ಏನು ದಾಖಲಾಗಿದೆ, ಇದಕ್ಕೆ SIT ರಚನೆ ಮಾಡೋ ಆಲೋಚನೆಯನ್ನು ಮಾಡಿಕೊಂಡಿದೆ ರಾಜ್ಯ ಸರ್ಕಾರ. ಸೊ ಇದರ ಮುಂದಿನ ಪ್ರಗತಿ ಹೇಗೆ ಅಂತ? ಅರವಿಂದ್, ಹೌದು. ಯಾಕೆಂದ್ರೆ ಕೋರ್ಟ್ ಸೂಚನೆ ಮೇರೆಗೆ FIR ದಾಖಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಕೇಸನ್ನ ಮತ್ತಷ್ಟು ಟೈಟ್ ಮಾಡಬೇಕು ಅನ್ನುವಂತಹ ಸಿದ್ಧತೆಗಳನ್ನ ರಾಜ್ಯ ಸರ್ಕಾರ ಮಾಡ್ಕೊಳ್ತಿದೆ. ಹಾಗಾಗಿ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು CM ಅವರ ಜೊತೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಭೆಯನ್ನ ಮಾಡಿದ್ರು. ಅಲ್ಲಿ SIT ರಚನೆ ಬಗ್ಗೆ ಚರ್ಚೆಗಳು ಆಗಿದ್ದಾವೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. SIT ರಚನೆ ಆದ್ಮೇಲೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರನ್ನ ಎನ್ಕ್ವೈರಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ಬೆಳಗ್ಗೆ ಪರಮೇಶ್ವರನ್ನ DCM DK ಶಿವಕುಮಾರ್ ಅವರು ಭೇಟಿಯಾಗಿದ್ರು, ಅಲ್ಲೂ ಕೂಡ ಈ ವಿಚಾರಗಳು ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಹಾಗಾಗಿ ಒಂದ್ ವೇಳೆ SIT ರಚನೆ ಆದ್ರೆ ಖಂಡಿತವಾಗ್ಲೂ ಯಾರೆಲ್ಲ ಆರೋಪಗಳಿದ್ದಾರೋ ಅವರಿಗೆ ದೊಡ್ಡ ಸಂಕಷ್ಟ ಆಗುತ್ತೆ. ಒಂದು ರೀತಿ ಬಿಜೆಪಿಗೆ ಒಂದು ಮುಜುಗರ ತರುವಂತ ಪ್ರಕ್ರಿಯೆಗಳು ಕೂಡ ಆಗ್ತವೆ. ಆ ಹಿನ್ನೆಲೆಯಲ್ಲಿ ಕಾನೂನಿನ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿಕೊಂಡು SIT ರಚನೆ ಬಗ್ಗೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ಬಹುಶಃ ಒಂದೆರಡು ದಿನಗಳಲ್ಲಿ SIT ರಚನೆ ಮಾಡೋ ಬಗ್ಗೆ ಅಧಿಕೃತವಾಗಿ ಗೃಹ ಇಲಾಖೆಯಿಂದ ಆದೇಶ ಹೊರಬೀಳುವಂತ ಸಾಧ್ಯತೆ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ ಮತ್ತು ಶ್ರೀನಿವಾಸ್, ಇಬ್ಬರಿಗೂ ಕೂಡ ಧನ್ಯವಾದ. ಒಟ್ಟಾರೆ ಇವತ್ತು ಇಡೀ ದಿನ ಅರ್ಜಿ ಸಲ್ಲಿಸೋದು, ದೂರು ಕೊಡೋದು ಇದೇ ಆಗ್ತಾ ಇದೆ. ಕೋರ್ಟ್ಗಳಿಗೆ ಒಂದು ರೀತಿಯಲ್ಲಿ ಲೋಕಾಯುಕ್ತದಿಂದ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ಆರಂಭ ಆಗಿರ್ತಕ್ಕಂಥದ್ದು, ಮತ್ತೆ ಮುಖ್ಯಮಂತ್ರಿಗಳು ಈಗ ಮೇಲ್ಮನವಿ ಸಲ್ಲಿಸುವಂಥದ್ದು, ಹೀಗೆ ಬರೀ ಕೋರ್ಟ್ಗೆ ಸಂಬಂಧಪಟ್ಟ ಬೆಳವಣಿಗೆಗಳು ವಿಪರೀತವಾಗಿ ನಡೀತಾ ಇದೆ.